ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 66:16 ವಾಕ್ಯ. ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆನು. ಕೀರ್ತನೆಗಾರನು ದೇವರನ್ನು ಸ್ತುತಿಸ್ತಾ ಇರುವಂತಹ ಒಂದು ಸಂದರ್ಭ ನೋಡ್ತೇವೆ. ತನ್ನ ಪ್ರಜೆಯನ್ನು ಅದ್ಭುತ ರೀತಿಯಿಂದ ನಡೆಸಿದ ದೇವರಿಗೆ ಸ್ತೋತ್ರವನ್ನು ಮಾಡ್ತಾ ಇರುವಂಥ ಒಂದು ಸ್ತೋತ್ರ. ಕೆಲವು ಸಂದರ್ಭಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳಿಗೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಾವು ಮರೆತು ಬಿಡ್ತೀವಿ. ನಾವು ಮನುಷ್ಯರು ನಮಗೆ ಸಹಾಯ ಮಾಡಿರ್ತಾರೆ, ಅವರನ್ನು ಪ್ರೈಸ್ ಮಾಡ್ತೀವಿ, ಅವರನ್ನು ಹೊಗಳ್ತೀವಿ. ಇವ್ರು ನಮ್ಮ ಜೊತೆಯಲ್ಲಿದ್ದರು, ಇವ್ರು ನಮ್ಮ ಕಷ್ಟದಲ್ಲಿ ನಮಗೆ ಸಹಾಯ ಮಾಡಿದರು, ಈ ಥರ ಎಲ್ಲ ಹೇಳಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರಿಗೆ ಹೆಚ್ಚಾಗಿ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸುವರಾಗಬೇಕು. ಇಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತವನ್ನು ಮಾಡಿದ್ದಾನೆ ಎಂಬುದಾಗಿ ನಂಬಿ ಅದನ್ನು ಸ್ವೀಕರಿಸಿದಂತಹ ನಾವು ಏನು ಮಾಡಬೇಕು? ಇತರರಿಗೆ ಸಾಕ್ಷಿಯಾಗಿ ಅದನ್ನು ಹೇಳಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ತಮಗೆ ದೇವರು ಅದ್ಭುತ ಮಾಡಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಸಂತೋಷವಾಗಿ ಮುಂದೆ ಹೋಗ್ತಾರೆ. ಆದರೆ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಎಲ್ಲ ದೇವಭಕ್ತರೇ ಬಂದು ಕೇಳ್ರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆನು. ಈ ಕೆಲವು ಸಭೆಗಳಲ್ಲಿ ಸಾಕ್ಷಿಗೆ ಸಮಯ ಇರ್ತದೆ, ಟೆಸ್ಟಿಮನಿಗೆ ಸಮಯ ಇರ್ತದೆ. ಎದ್ದು ಬಂದು ಅವರು ಎದ್ದು ನಿಂತ್ಕೊಂಡು ಸಭೆಯಲ್ಲಿ ಹಾಗೆ ಮಾಡಿದ್ರು, ದೇವರು ಹೀಗೆ ಮಾಡಿದ್ರು ಎಂಬುದಾಗೆಲ್ಲ ಹೇಳ್ತಿರ್ತಾರೆ. ಆಗ ಆ ಸಾಕ್ಷಿಯಿಂದ ಯಾರಿಗೂ ಏನೋ ಒಂದು ಯೂಸ್ ಆಗಿರಲ್ಲ. ಅವ್ರು ಹೇಳೋಂಥ, ನಾನು ಅಲ್ಲಿಗೆ ಹೋಗಿದ್ದೆ, ಬಸ್ ಹತ್ತದೆ, ಬಸ್ಸಲ್ಲಿ ಸೀಟ್ ಸಿಕ್ಕಿಲ್ಲ, ಆಮೇಲೆ ಪ್ರಾರ್ಥನೆ ಮಾಡಿದೆ, ದೇವರೇ ನನಗೆ ಸೀಟ್ ಇಲ್ಲಲ್ಲಪ್ಪ ಅಂದಾಗ ದೇವರು ಯಾರೋ ಒಬ್ಬರು ಎದ್ದರು, ಅವ್ರು ಇಳಿದ್ರು, ನನಗೆ ಸೀಟ್ ಸಿಕ್ತು. ನೋ, ಇದಲ್ಲ ಸಾಕ್ಷಿ. ದೇವರ ವಾಕ್ಯ ಹೇಳ್ತದೆ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನು, ದೇವರು ನನಗೆ ಮಾಡಿದ್ದನ್ನು ನಾನು ತಿಳಿಸುವಾಗ ಅದು ಮತ್ತೊಬ್ಬನಲ್ಲಿ ಏನು ಮಾಡಬೇಕು? ನಂಬಿಕೆ ಹೆಚ್ಚಿಸುವಂತಹ ಸಾಕ್ಷಿ ಆಗಬೇಕು. ನನ್ನ ಜೀವಿತದಲ್ಲಿ ಮಾಡಿದ್ದೆಲ್ಲವನ್ನು ನಾನು ಇನ್ನೊಬ್ಬರಿಗೆ ಹೇಳಬೇಕು. ಹೇಳಿದಾಗ ಅವನಲ್ಲಿ ಏನಾಗಬೇಕು? ನನಗೆ ಅದ್ಭುತವನ್ನು ಮಾಡಿದಂತಹ ದೇವರ ಮೇಲೆ ಅವನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಅವನ ನಂಬಿಕೆ ಕುಂದಿ ಹೋಗಬಾರ್ದು. ಅವನ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ಬಲಶಾಲಿಯಾಗಿ ನಿಲ್ಲುವ ಹಾಗೆ ನನ್ನ ಮಾತುಗಳು, ನನ್ನ ಸಾಕ್ಷಿಗಳು, ನನ್ನ ಕಾರ್ಯಗಳು ಉಂಟಾಗಬೇಕು ಎಂಬುದಾಗಿ ದೇವರು ಬಯಸ್ತಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಎಷ್ಟೋ ಅದ್ಭುತವನ್ನು ಮಾಡಿದ್ದಾನೆ, ಎಷ್ಟೋ ಬಿಡುಗಡೆಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ದೇವರ ಅದ್ಭುತವನ್ನು ಮಾಡಿದಂತಹ ಆ ಅದ್ಭುತಗಳನ್ನು ನೆನೆಸಿಕೊಂಡು ಕರ್ತನ ಮುಖವನ್ನು ನೋಡುತ್ತಾ, ಕರ್ತನಲ್ಲಿ ಆಶ್ರಯಿಸುತ್ತಾ, ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವ ಹಾಗೆ ದೇವರು ತಾನೇ ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಅನೇಕರ ಬಳಿಯಲ್ಲಿ ಈ ಸತ್ಯವನ್ನು ಸಾಕ್ಷಿ ಹೇಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಕಾರಣ ಅನೇಕ ಭಕ್ತರುಗಳು ತಮ್ಮ ಜೀವಿತದಲ್ಲಿ ದೇವರು ಮಾಡಿದ್ದನ್ನು ಅನೇಕರಿಗೆ ತಿಳಿಸಿದ್ದರ ಮೂಲಕ ದೇವರ ಕಡೆಗೆ ಅನೇಕ ವ್ಯಕ್ತಿಗಳನ್ನು ಕರ್ಕೊಂಡು ಬರುವುದಕ್ಕೆ ಸಾಧ್ಯವಾಯಿತು. ಈ ದಿವಸ ನಮ್ಮಲ್ಲೂ ಸಹ ಒಂದು ನಂಬಿಕೆ ಉಂಟಾಗಲಿ. ದೇವರೇ, ನಾವು ಸಹ ಇನ್ನೊಬ್ಬರನ್ನು 10 ಜನರಿಗೆ ನೀನು ಮಾಡಿದಂಥ ಅದ್ಭುತಗಳನ್ನು ಹೇಳಿ ಅವರನ್ನು ನಿನ್ನ ಬಳಿಗೆ ತರುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಪ್ರಿಯ ದೇವರ ಮಕ್ಕಳೇ, ನೀವು ಈ ಭೂಮಿಯಲ್ಲಿ ಜೀವಿಸ್ತಾ ಇರುವಾಗ ನಮ್ಮಿಂದ ದೇವರು ಬಯಸುವಂಥದ್ದು ಅದೇನೆ. ಕೆಲವರಿಗೆ ಸತ್ಯವನ್ನು ಹೇಳೋಣ. ಕೆಲವರು ಹೇಳ್ತಾರೆ, ದೇವರು ನನಗೇನು ಮಾಡೇ ಇಲ್ಲ ಅಂತ. ದೇವರು ನನಗೇನು ಮಾಡಿಲ್ಲ, ಏನು ಹೇಳಲಿ ನಾನು ಅದನ್ನು ಕೇಳಿಕೊಂಡೇ ಕೊಟ್ಟಿಲ್ಲ, ಇದು ಕೇಳದೆ ಕೊಟ್ಟಿಲ್ಲ, ನಾನು ಅದನ್ನು ಪ್ರಾರ್ಥನೆ ಮಾಡಿದೆ, ದೇವರು ಸಹಾಯ ಮಾಡಲಿಲ್ಲ, ಈ ರೋಗ ಬಿಡುಗಡೆ ಆಗಬೇಕು ಅಂತ ಕೇಳಿದೆ, ದೇವರು ಬಿಡಿಸಿಲ್ಲ. ಈ ರೀತಿ ಕಂಪ್ಲೇಂಟ್ಸ್ ಹೇಳುವಂಥ ಅನೇಕ ವ್ಯಕ್ತಿಗಳನ್ನು ನೋಡ್ತೇವೆ. ಆದರೆ ದೇವರು ಏನು ಮಾಡಿಲ್ಲ ಅಂತ ಹೇಳೋಕ್ಕೆ ನನಗೂ ನಿಮಗೂ ಯಾರಿಗೂ ಸಾಧ್ಯವಿಲ್ಲ ಪ್ರಿಯರೇ. ಕಾರಣ ಏನು ಅಂತ ಹೇಳಿದ್ರೆ, ನನಗೇನು ಮಾಡಿಲ್ಲ ಅಂತ ಹೇಳ್ತಾ ಇರುವಂತಹ ಆ ಜೀವ ಕೊಟ್ಟದ್ದೇ ದೇವರು ಅನ್ನೋದನ್ನು ಮರಿಬಾರ್ದು. ಉಸಿರು ಉಳಿಸಿರೋದು ದೇವರು ಅನ್ನೋದನ್ನು ಮರಿಬಾರ್ದು. ಇವತ್ತು ನಾನು ಎದ್ದು ಓಡಾಡ್ತಾ ಇದ್ದರೆ, ನಾನು ಕೆಲಸ ಮಾಡ್ತಾಯಿದ್ರೆ, ನಾನು ಆರೋಗ್ಯವಾಗಿ ನಿಂತಿದ್ದರೆ ದೇವರ ಒಂದು ಕೃಪೆ ಅನ್ನೋದನ್ನು ಮರಿಬಾರ್ದು. ನಮ್ಮ ಜೀವಿತದಲ್ಲಿ ಎಷ್ಟೋ ಜನರು ರಾತ್ರಿ ಮಲಗಿ ಬೆಳಗ್ಗೆ ಎದ್ದಿಲ್ಲ, ಎಷ್ಟೋ ಜನಕ್ಕೆ ಎದ್ದು ಓಡಾಡೋಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ. ಅಂಥ ಸಂದರ್ಭಗಳಲ್ಲಿ ನನ್ನನ್ನು, ನಿಮ್ಮನ್ನು
ಕರೆದಂತಹ ದೇವರು, ನಮಗೆ ಆರೋಗ್ಯ, ಬಲ, ಶಕ್ತಿಯನ್ನು ಕೊಟ್ಟು ಇಲ್ಲಿವರೆಗೆ ನಡೆಸಿದಂತಹ ದೇವರು, ಆ ದೇವರ ಮೇಲೆ ನಮಗೆ ಭಾರ ಹಾಕೋಣ, ಆ ದೇವರ ಮುಖವನ್ನು ನೋಡೋಣ. ದೇವರೇ, ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಎಷ್ಟೋ ಜನಕ್ಕೆ ಆರೋಗ್ಯ ಇಲ್ಲ, ನನಗೆ ಆರೋಗ್ಯ ಕೊಟ್ಟಿದೆಯಾ. ಎಷ್ಟೋ ಜನಕ್ಕೆ ಕರ್ತನೆ ಹಣ ಇಲ್ಲ, ನನಗೆ ಹಣ ಕೊಟ್ಟಿದೆಯಾ. ಎಷ್ಟೋ ಜನ ರೋಗದಲ್ಲಿ ಬಳಲ್ತಾ ಇದ್ದಾರೆ, ಅಂಥ ಮಾರಕ ರೋಗ ಇಲ್ಲದ ಹಾಗೆ ನನ್ನನ್ನು ಕಾಪಾಡಿದೆಯಾ. ಪ್ರಿಯ ದೇವರ ಮಕ್ಕಳೇ, ದೇವರು ಮಾಡಿದಂತಹ ಒಂದೊಂದು ಉಪಕಾರಗಳನ್ನು ನಾನು ವರ್ಣಿಸಿ ನೆನೆಸಿ ದೇವರಿಗೆ ಸ್ತೋತ್ರ ಮಾಡಿ ಅದು ಅನೇಕರಿಗೆ ತಿಳಿಸುವಾಗ ಖಂಡಿತವಾಗಿ ಇನ್ನೂ ಹೆಚ್ಚಾದಂಥ ಆಶೀರ್ವಾದವನ್ನು ದೇವರು ನಮಗೆ ದಯಪಾಲಿಸ್ತಾನೆ. ನಿನ್ನ ಜೀವಿತದಲ್ಲಿ ಆರ್ಥಿಕವಾಗಿ ದೇವರು ನಿನ್ನನ್ನು ಸದೃಢಗೊಳಿಸಿದ್ದಾರೆ. ಎಷ್ಟೋ ಜನರಿಗೆ ಇಲ್ಲದಂತಹ ಒಳ್ಳೆಯ ಕೆಲಸ ನಿನಗೆ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕಿಲ್ಲದಂತಹ ಒಂದು ಆರ್ಥಿಕ ಒಂದು ಒಳ್ಳೆಯ ಸ್ಥಿತಿಯನ್ನು, ಸದೃಢತೆಯನ್ನು ದೇವರು ನಿನಗೆ ಕೊಟ್ಟಿದ್ದಾರೆ. ಇರೋದರಲ್ಲಿ ತೃಪ್ತರಾಗಿ ಇತರರಿಗೆ ಕರ್ತನ ಬಗ್ಗೆ ಹೇಳುವ ಹಾಗೆ ದೇವರು ತಾನೇ ನಿಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಇದನ್ನು ಅನೇಕರ ಬಳಿಗೆ ಹೇಳಿ ಅನೇಕರನ್ನ ಕರ್ತನ ಬಳಿಗೆ ನಡೆಸುವ ಹಾಗೆ ದೇವರು ನಿಮ್ಮನ್ನು ಉಪಯೋಗಿಸಲಿ. ಹೌದು, ಕರ್ತನಿಗೆ ಹೇಳೋಣ, ಸ್ವಾಮಿ, ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ತಲೆಬಾಗಿರುವಂಥ ಎಲ್ಲರನ್ನ ಆಶೀರ್ವಾದ ಮಾಡು. ಕರ್ತನೆ, ನೀನು ಅವರ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ಅನೇಕರ ಬಳಿಯಲ್ಲಿ ವರ್ಣಿಸುವ ಹಾಗೆ ನೀನು ಅವರಿಗೆ ಸಹಾಯ ಮಾಡು. ಕೃತಜ್ಞತೆಯ ಮನಸ್ಸಿನೊಂದಿಗೆ ಮುಂದೆ ಸಾಗುವಂತೆ ಕರ್ತನೆ ನೀನು ಕೃಪೆ ಮಾಡು. ಆಶೀರ್ವಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.